ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಏನಂದರೆ, ಇವತ್ತು ನಾವು 2 ದಿನ ಫ್ರೀ ಇದ್ವಿ ಅಂತ ಸೊ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಊರಿಗೆ ಬಂದಿದ್ದೀನಿ. ಸೊ ಊರಲ್ಲಿ ಏನಂದರೆ ನಾಳೆ ಒಂದು ಪೂಜೆ ಇದೆ. ಅಂದರೆ ನಾಳೆ ಏಕಾದಶಿ ಅಲ್ವಾ. ಸೊ ನಾಳೆ ನಮ್ಮೂರ ಅಂದರೆ ಅರಸೀಕೆರೆಯಲ್ಲಿ ತಿರುಪತಿ ದೇವಸ್ಥಾನ ಇದೆ. ಸೊ ಅಲ್ಲಿ ಅಂದರೆ ಜಾತ್ರೆ ಇದೆ. ಸೊ ಅದು ಮುಗಿಸ್ಕೊಂಡು ಹೋಗೋಣ, ನಾವು ಬಂದು ಹೋಗೋದು ಮಾಡ್ತಾ ಇರ್ತೀವಿ. ಸೊ ಒಂದು ಸ್ಪೆಷಲ್ ಪೂಜೆ ಇರಲಿ ಅಂತ. ಸೊ ನಮ್ಮೂರು ಹೇಗಿದೆ ತೋರಿಸ್ತೀನಿ. ನಾನು ನಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ಇದ್ದೀನಿ. ಓಕೆ, ನೋಡಿ ಇದೇ ನಮ್ಮೂರು. ಬ್ಯಾಕ್ ಸೈಡ್ ಕಾಣಿಸ್ತಾ ಅದೇ ಕೆರೆ. ಸೊ ಇದು ನಮ್ಮ ಮನೆ, ನಾನು ಟೆರೆಸ್ ಮೇಲೆ ಇದ್ದೀನಿ. ಇದೇನಂದರೆ ನಮ್ಮ ಅಣ್ಣವರು ಅವ್ರ ಮನೆ ಸ್ವಲ್ಪ ಆಲ್ಟ್ರೇಷನ್ ಏನೋ ಮಾಡಿಸ್ತಾರೆ. ಸೊ ಅದು ಇನ್ನು ಇದೆಲ್ಲ ಪ್ಲಾಸ್ಟಿಂಗ್ ಆಗಬೇಕು. ಸೊ ಐ ಹೋಪ್ ಎಲ್ಲರೂ ಫೈನ್ ಅನ್ಕೋತೀನಿ. ಸೊ ಏನಂದರೆ ವಿಡಿಯೋ ಸುಮಾರು ಗ್ಯಾಪ್ ಆಗ್ತಾಯಿದೆ. ಸೊ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಐಡಿಯಾಸ್ ಇದೆ. ಸೊ ಬೇರೆ ಫೋನ್ ತೊಗೊಳೋದ್ರಲ್ಲಿ ಇದ್ದೀನಿ ನಾನು. ಓಕೆ, ಸೊ ಎಲ್ಲರದು ಕಾಫಿ ಆಯಿತಾ, ತಿಂಡಿ ಆಯಿತಾ? ಸೊ ಇವತ್ತೇನಂದರೆ ನಾವೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವತ್ತು. ಅಂದರೆ ನಮ್ಮ ಮನೆದೇವ್ರ ದೇವಸ್ಥಾನ. ಸೊ ನಮ್ಮ ಮನೆದೇವ್ರ ಹೆಸರು ಬಂದು ಅದು ಹೆಣ್ದೇವರು, ಅಂದರೆ ಕೆಂಪಮ್ಮ ಅಂತ. ಅದು ಬಂದು ಇಲ್ಲಿ ನಮ್ಮ ಅರಸೀಕೆರೆಯಿಂದ ಸ್ವಲ್ಪ ಮುಂದೆ ಹೋಗಬೇಕು, ಬಾಣಾವರ ಬಿಟ್ಟು ಅಲ್ಲಿಂದ ಕುಂದೂರಲ್ಲಿ ದೇವಸ್ಥಾನ ಇರೋದು. ಸೊ ಅಲ್ಲಿ ನಾವು ಬರೋದು ಅಪರೂಪ ಅಲ್ವಾ. ಸೊ ಬಂದಾಗೆಲ್ಲ ಪೂಜೆ ಮಾಡಿಸ್ಲೇಬೇಕು. ಸೊ ಅದಕ್ಕೆ ನಮ್ಮ ಮನೆದೇವ್ರಿಗೆ ಒಂದು ಪೂಜೆ ಮಾಡಿಸ್ಕೊಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಎಲ್ಲ. ಅಂದರೆ ಫ್ಯಾಮಿಲಿ ಅಂದರೆ ನಾನು, ನಮ್ಮಮ್ಮ, ನಮ್ಮ ಅಪ್ಪಾಜಿ. ಸೊ ಒಂದು ಪೂಜೆ ಮಾಡಿಸ್ಕೊಬರ್ಬೇಕು ಈಗ ಹೋಗಿ. ಸೊ ಬನ್ನಿ, ದೇವಸ್ಥಾನ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಓಕೆನಾ? ಸೊ ನಮ್ಮ ಮನೆಯಿಂದ ಈ ಕಡೆಗೆ ಬಂದರೆ ನೋಡಿ, ಫ್ರೆಂಡ್ ಅವ್ರ ಮನೆ ಈ ಕಡೆ, ಇಲ್ಲಿ ಅವ್ರ ಮನೆ. ಸೊ ಇದು ಅವರು ದೇವಸ್ಥಾನ. ಅವರು ಅಗ್ರಿಕಲ್ಚರು ಏನೇನೋ ಕೆಲಸ ಎಲ್ಲ ಮಾಡ್ತಾರೆ, ಮಲ್ಟಿಪರ್ಪಸ್. ಸೊ ಅವರು ನಮ್ಮ ಫ್ರೆಂಡ್ ಅವರು ದೇವಸ್ಥಾನ ತೋರಿಸ್ತೀನಿ ನೋಡಿ. ಹಾಂ, ಇಲ್ಲೇ ನಿಂತಿದ್ದಾರೆ ಸೆಂಟ್ರಲ್ಲಿ. ಅವ್ರ ಪೂಜಾರರು ಕೂಡ. ಇಲ್ಲೊಂದು ದೇವರು. ಅವ್ರ ಮಂದೇವ್ರು ಬಂದು ಮೈಲಾರಲಿಂಗೇಶ್ವರ ಅಂತ. ಇಲ್ಲೇ ಇದ್ದಾರೆ ಪೂಜಾರು. ವಿಡಿಯೋ ಮಾಡ್ತಾ ಇದೀನಿ, ಏನು ಬೇಜಾರಿಲ್ಲ ತಾನೆ? ಹಾಂ, ನಿಮ್ಮ ದೇವಸ್ಥಾನ ನಾನು ತೋರಿಸ್ತಾ ಇದ್ದೀನಿ, ಅದಕ್ಕೆ ಹೊಸ ದೇವಸ್ಥಾನ. ಓಕೆ, ವಾರ ಇವತ್ತು ಇವ್ರದ್ದು ಭಾನುವಾರ ಇವತ್ತು, ಅಂದರೆ ವಾರ ಇವ್ರದ್ದು. ಸೊ ಪೂಜೆ ಮಾಡ್ತಾಯಿದ್ದಾರೆ. ಸೊ ಆಟೋ ತೊಗೊಂಡಿದ್ದಾರಲ್ಲ, ಸೊ ಆಟೋ ಊರಿಗೆ ತಂದಿದ್ರು. ಇವರು ಹೆಚ್ಚು ಕಮ್ಮಿ ಬೆಂಗಳೂರಿಗೆ ಬಂದೇ ಇಲ್ಲ. ಸೊ ಅವ್ರ ಆಟೋದಲ್ಲಿ ಈಗ ನಾವು ನಮ್ಮ ಮಂದೇವ್ರ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮುಗಿಸ್ಲಿ ಅಂತ. ಓಕೆ, ಸೊ ಫ್ರೆಂಡ್ಸ್, ಈಗ ನಾವು ಏನಂದರೆ ನಮ್ಮ ಮನೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದೇ ದೇವಸ್ಥಾನದ ಹೆಸರು ಬಂದು ಕೆಂಪಮ್ಮ ಅಂತ. ಇವ್ರ ಹೆಸರು ಬಂದು ಕುಂದೂರು ಕೆಂಪಮ್ಮ ಅಂತ. ಸೊ ನೋಡಿ ಊರು ಯಾವ ಥರ ಇದೆ. ಇದು ಬಂದು ದೇವಸ್ಥಾನ, ಇದೇ ನಮ್ಮ ಮಂದೇವ್ರ ದೇವಸ್ಥಾನ. ಸೊ ಇಲ್ಲಿ ಬಂದು ಬಸ್ ಇಲ್ಲಿ ಬರುತ್ತೆ, KSRTC ಊರ ಕಡೆ ಓಡಾಡೋದು. ಸೊ ದೇವಸ್ಥಾನ ಇನ್ನೂ ಕ್ಲೋಸ್ ಮಾಡಿಲ್ಲ, ಇದು ತೋರಿಸ್ತೀನಿ. ಸೊ ಧರಣೀಶ್ ಅವ್ರದ್ದು ಆಟೋ ಇಲ್ಲಿ ನಿಂತಿದೆ, ಅಮ್ಮ ಅಲ್ಲಿದ್ದಾರೆ. ಸೊ ಇದು ಪಕ್ಕದಲ್ಲಿ ಒಂದು ಚಿಕ್ಕ ಕೆರೆ, ಕಾಲು ತೊಳ್ಕೊಳಂಗಿದ್ರೆ ತೊಳ್ಕೊಬೋದು. ಸೊ ಒಳಗಡೆ ಕಾಣಿಸ್ತಿದಲ್ಲ, ಅದೇ ಇದೆ ದೇವರು. ಸೊ ಭಯಂಕರವಾಗಿದೆ ಮಾತ್ರ, ಸೂಪರ್. ಸೊ ಬಂದಿದ್ದಕ್ಕೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸರಿ, ಓಕೆ, ಈಗ ರಿಟರ್ನ್ ನಾವು ನಮ್ಮೂರಿಗೆ ಹೊಡ್ತಾ ಇದ್ದೀವಿ. ನಾಳೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಜಾತ್ರೆಗೆ ಹೋಗ್ಬೇಕು. ಸಿಗೋಣ ಅಲ್ಲಿ.
ಹ್ಞೂ ಏನನ್ಸ್ತು? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಷ್ಟು ವಿಡಿಯೋ ಮಾಡ್ಬೇಕಾರೆ ಲೇಟಾಗಿ ವಿಡಿಯೋ ಆಗ್ತಾ ಇದ್ದಾನೆ, ಹ್ಮ್ ಯಾರು ಬೇಜಾರು ಮಾಡ್ಕೋಬೇಡಿ ಅಲ್ವಾ. ಅದೇ ಸಿಕ್ದಾಗ ಆಗ್ತಾ ಇರ್ತೀನಿ ಅಷ್ಟೇ. ಸಿಕ್ಕಾಗ ಆಗ್ತಾ ಇರ್ತೀವಿ. ಏನ್ರಿ ಹೇಳ್ಬೇಕು, ಇವ್ರು ಪೂಜಾರ್ರೆ ಪಂಚೆ ಹಾಕೋ ಬಂದ್ಬಿಡ್ತಾರೆ. ಸರಿ, ಓಕೆ. ನಮ್ಮ ಮನೆ ದೇವರು ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಈಗ ನಾನು ನಮ್ಮ ಫ್ರೆಂಡು ಅಂಗಡಿ ನಿಲ್ಸಿದ್ದೀವಿ. ಇದೇ ಹೋಟ್ಲು, 2 ಮಸಾಲೆ ಹೇಳಿದ್ದೀವಿ. ನಮ್ಮಮ್ಮ ಅಲ್ಲಿ ಏನೋ ಮಾವಿನ ಹಣ್ಣು ಏನೋ ತಗೋತಾವ್ರೆ. ಈ ಕಡೆ ಆಟೋ ಅಲ್ಲಿ ನಿಂತಿದೆ. ಬನ್ನಿ ನಿಂತ್ಕೊಂಡು ಈಗ ಮನೆ ಹತ್ರಕ್ಕೆ ಹೋಗ್ಬೇಕು. ಕೆಲಸ ಆಯಿತು ಅಂತ. ನಿಮಗೆ ಕೆಲಸ ಆಯ್ತಲ್ವನ್ರಿ? ಕೆಲಸ ಇದೆ. ನೀವು ಗಿಲಾವೆಲ್ಲ ಮಾಡ್ತೀರಾ ಅಲ್ವಾ? ಸರಿ, ಓಕೆ, ಲೆಟ್ಸ್ ಗೋ. ಗೈಸ್, ಎಲ್ರಿಗೂ ನಮಸ್ಕಾರ. ನಾವು ಎಲ್ಲಿ ಬಂದಿದ್ದೀವಿ ಅಂತ ನಿಮ್ಗೆ ಹೇಳ್ತೀನಿ. ನಾನು ನಮ್ಮ ಫ್ರೆಂಡ್ಸು ಅವರ ತೋಟಕ್ಕೆ ಬಂದಿದ್ದೀವಿ. ತೋಟಕ್ಕೆ ಯಾಕಂದರೆ ಹೆಚ್ಚು ಕಮ್ಮಿ 10:30 ಟೈಮು. ಏನು ವಿಶೇಷ ಅಂದರೆ ಅವರ ಹೊಲದಲ್ಲಿ ಹಂದಿಗಳ ಕಾಟ ಕಾಣಿಸ್ತಾ ಇದೆಯಲ್ಲೋ ನಿಮಗೆ ಗೊತ್ತಿಲ್ಲ. ಜೋಳ ಹಾಕಿದ್ದಾರೆ. ಹಂದಿ ಇವೆಲ್ಲ ಜೋಳ ಇನ್ನೇನು ಬಂದಿದ್ದಾವಲ್ಲ ತಿನ್ನಕ್ಕೆ ಬರ್ತವೆ. ಅದಕ್ಕೆ ನಾವು ಬಂಬಿಟ್ಟು ಅದಕ್ಕೆ ಸೌಂಡ್ ಮಾಡ್ತಾಯಿದ್ವಿ ನೋಡಿ. ಹೋಗತ್ತಾಯಿ ಏನು ಸೌಂಡು ಬೈ. ಚಿಂದಿ ಅಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸು. ನೋಡಿದ್ರಾ? ನೈಟ್ ಅದು ಯಾರೂ ಇಲ್ಲ ಇಲ್ಲಿ. ಇವರು ನಾನು ಇಬ್ಬರೇ. ಫುಲ್ಲು ಸುತ್ತಮುತ್ತ ಎಲ್ಲ ಇಲ್ಲೇ ಇದ್ದಾವೆ ನೋಡಿ. ಆಟೋ ಬಂದು ತೋರಿಸ್ತೀನಿ. 5 ಇದ್ದ, ಇನ್ನು 2 ಹೊಡೆದಿದ್ದೀವಿ, ಇನ್ನು 3 ಐತೆ. ಹೆಂಗೈತೆ ದಾರಿ ಅಂದರೆ ಫುಲ್ಲು ಸಪ್ಪೆ 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 ಅಂದರೆ ಸೆಂಟ್ರಲ್ಲಿ ಹುಳ ಗೆಡ್ಡೆಗಳು ಎಲ್ಲ ಬೆಳ್ಕೊಬಿಟ್ಟಿದ್ದಾವೆ. ಫುಲ್ಲು ಸುತ್ತ ಕತ್ಲೆ, ಏನೂ ಕಾಣಿಸ್ತಲ್ಲ. ಇದು ಗುಂಡಿ ಅನ್ಸುತ್ತಿದ್ದು. ಸ್ವಲ್ಪ ಧೈರ್ಯ ಇದ್ದವ್ರು ಬರ್ಬೇಕಷ್ಟೆ. ಜೋಳ ನೋಡಿ ನಮ್ಮ ಫ್ರೆಂಡ್ಸು ಜಾನ್ ಬೆಳೆದಿದೆ. ನಿಮ್ಗೇನಾದ್ರು ಜೋಳ ಬೇಕಾ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ. ಒಳ್ಳೆ ಪ್ರೈಸಿಗೆ ಕೊಡ್ತೀವಿ. ನೋಡಿ ಹೆಂಗಿದೆ ಜಾಗ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಸ್ ಟ್ರೈ ಮಾಡ್ತೀವಿ ನಾವು. ಗಾಡಿ. ಸೊ ಲೆಟ್ಸ್ ಗೋ. ನೋಡೋಣ. ನೋಡಿದ್ರಲ್ಲ ಹೆಂಗೆ ಹೊಡಿತೀವಿ ಪಟಾಕಿ ಅಂತ. ಬನ್ನಿ ಬನ್ನಿ ಬನ್ನಿ. ಲೆಟ್ಸ್ ಗೋ ಲೆಟ್ಸ್ ಗೋ. ಗಾಡಿ ಓಡ್ತಾ ಇದ್ದಾರೆ. ಇಲ್ಲೆಲ್ಲರೂ ಒಂದು ನೈಟ್ ಕ್ಯಾಂಪಿಂಗ್ ಮಾಡಬೇಕು. ಗಣೇಶ್, ಎಲ್ಲರೂ ಒಂದು ಸೆಟ್ ತಗೊಬಂದು ಎಲ್ಲರೂ ಒಂದು ಒಳ್ಳೆ ಜಾಗ ನೋಡಿ ನೈಟ್ ಕ್ಯಾಂಪಿಂಗ್ ಮಾಡಬೇಕು. ಕ್ಯಾಮ್ರಾ ಸೈಡಲ್ಲಿ ಹಾಕ್ಬಿಟ್ಟು ನೋಡಿ. ಬ್ಯಾಕ್ ಸೈಡ್ ರೋಡ್ ಇದು. ಹಾಂ, ಈ ಕಡೆನೂ ಇದೆ. ಅದು ಆ ಕಡೆ ಹೋಯ್ದ್ವಲ್ಲ, ಸೊ ಅದು ಬಂದು ಇನ್ನೊಂದು ಆ ಕಡೆ ಬದಿ. ಆ ಕಡೆ ಇದು ಇನ್ನೊಂದು ಎಕರೆ. ಟೋಟಲ್ ಇಷ್ಟು 4 ಎಕರೆ ಅಲ್ಲ. ಏನಂದರೆ ಇವರು ರ್ಯಾಡಿಶು, ಕ್ಯಾರೆಟು, ಜೋಳ ಅಂದರೆ ಸಾಮಂತಿಗೆ ಏನಾರು ಬೆಳೆಸಿದ್ದಾರೆ. ಓಕೆ, ಇದು ಇನ್ನೊಂದು ಕಡೆ. ಇದು ಬಂದು ಸಾಮಂತಿಗೆ ಬಂದೈತೆ ರೀ ಒಂದು ರೇಂಜಿಗೆ, ಪರವಾಗಿಲ್ಲ. ಕತ್ಲೆ ಅಲ್ವಾ, ಏನೋ ಕಾಣಿಸ್ತಾ ಇಲ್ಲ.
ಈಗ ಸೀದಾ ಮನೆ ಹತ್ರ ಹೋಗ್ತಾ ಇದ್ದೀವಿ. ಹೆಚ್ಚು ಕಮ್ಮಿ 11 ಗಂಟೆ ಆಗೋಕ್ಕೆ ಬಂತು ಟೈಮು. ಮನೆ ಹತ್ರ ಹೋಗಿ ಸಿಕ್ಕಿ ಆಚಿ ಅಂಕಲ್ ಅವ್ರು ಬರ್ತಾರಲ್ಲ ವಾಪಸ್ ಈಗ ಮಂಕತ್ತಿರ ಒಬ್ಬರೇ ಮನೇಲಿ. ಕೃಷ್ಣ ಅವನು ಕಾಲೇಜ್ ಇಲ್ವಾ ಅವನಿಗೆ? ಸರಿ ಗಾಯ್ಸ್ ಬನ್ನಿ, ನಮ್ಮ ಏರಿಯಾ ರೋಡ್ ಎಲ್ಲಿದೆ ತೋರಿಸ್ತೀನಿ. ಇದು ಬಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಇದು ಬಂದು ಹೊಂಗೆ ಮರದಮ್ಮ ಅಂತ, ಇದೊಂದು ಚಿಕ್ಕ ದೇವಸ್ಥಾನ ನೋಡಿ. ನಾವು ಹಾಲು ತರೋದಿಲ್ಲ, ಇದೇ ನಮ್ಮೂರಿನ ಹಾಲಿನ ಡೈರಿ. ಹಾಲು ಹಾಕ್ತಿದ್ರು ಇಲ್ಲೇ ಹಾಕ್ತಾರೆ ಬೆಳಿಗ್ಗೆ ಸಂಜೆ. ಊರಲ್ಲಿ ಎಂತೆಂಥ ಮನೆಗಳಾಗ್ಬಿಟ್ಟಿದ್ದಾವಪ್ಪ. ಇದು ನಮ್ಮ ರೋಡು. ಸೊ ನಮ್ಮ ಮನೆ ಅಲ್ಲಿ, ಇವರ ಮನೆ ಇಲ್ಲಿ. ಸೊ ಹತ್ರ ರೀಚ್ ಆದ್ವಿ. ಸೊ ಬನ್ನಿ ಬೆಳಿಗ್ಗೆ ಸಿಗ್ತೀನಿ ನಾನು. ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗಿಂಗು. ಸೊ ನಾನು ಎಲ್ಲಿದ್ದೀನಿ ಅಂದರೆ, ನಮ್ಮ ಫ್ರೆಂಡ್ ಅವ್ರು ಏನು ಮಾಡ್ತಾಯಿದ್ದಾರೆ ನೋಡಿ, ಹಾಲು ಕರಿತಾ ಇದ್ದಾರೆ ಡೈರಿಗೆ ಹಾಕೋಕ್ಕೆ. ಸಮಯ ಹಲೋ, ನಿಮ್ಮ ಹೆಸರು? ಅದು ಫ್ಲ್ಯಾಶ್ ಆನ್ ಮಾಡಿರೋದೆ ಅಲ್ಲಿ ನೋಡ್ತೈತೆ ನೋಡಿ. ಇದು ಮದರು, ಇದು ಡಾಟರು. ಇವರು ಓನರು ಅಲ್ಲ, ಮೇನ್ ಓನರ್ ಇವರೇ ಅಲ್ವೇನ್ರಿ ಗೌಡ್ರೆ? ಇವ್ರ ಹೆಸರು ಗೌಡ್ರ ಅಂತ. ಇವು ಫುಲ್ ನೇಮ್ ಏನು? ದೊಡ್ಡೇಗೌಡ್ರ ಅಂತ. ನೋಡಿ ಹಾಲು ಕರಿತಾ ಇದ್ದಾರೆ ನೋಡಿ. ಫ್ರೆಶ್ ಮಿಲ್ಕ್ ಬೆಂಗಳೂರಲ್ಲಿ 1 ಲೀಟ್ರ್ ಎಷ್ಟು ಕಮ್ಮಿ 52-55 ರೂಪಾಯಿ ನೋಡಿ. ಹಳ್ಳಿ ಕಡೆ ಎಲ್ಲ ಕಡಿಮೆ. ನೋಡಿದ್ರಾ? ಫುಲ್ಲು ಮೋಡ ಆಗ್ಬಿಟ್ಟಿದೆ. ಮೋಡ ಮೋಡ ಮೋಡ, ಸುಮ್ಮನೆ ಮೋಡ ಆಗುತ್ತೆ, ಮಳೆನೂ ಬರಲ್ಲ, ಎಂಥದ್ದು ಬರಲ್ಲ. ನೆನ್ನೆನೂ ಹಿಂಗೆ ಆಯಿತು. ಸುಮ್ಮನೆ ಬೆಂಗಳೂರಲ್ಲಿ ಹೂಯಿದೆ ಎಳೆಯುತ್ತಪ್ಪ ಮಳೆ. ಸೊ ಎಲ್ರಿಗೂ ಗುಡ್ ಆಫ್ಟರ್ನೂನ್. ಏನಂದರೆ ನಾವೆಲ್ಲ ಆಚೆ ಹೋಗಿದ್ವಿ, ಬಂದ್ವಿ. ಚಿಗಮ್ಮಿ ಟೈಮ್ ಆಲೇ ಮಧ್ಯಾಹ್ನ ಆಗಕ್ಕೆ ಬಂತು. ಇನ್ನೇನು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಇವರೇನೋ ಫ್ರೆಂಡು ಏನೋ ಒಂದು ಕೆಲಸ ಮಾಡ್ತಾರೆ. ಏನು ಕೆಲಸ ತೋರಿಸ್ತೀನಿ ರೀ, ಮಲ್ಟಿಪರ್ಪಸ್ ಹೇಳೋದ್ನಲ್ಲ. ಆಂಟಿ ಬಾಳೆಹಣ್ಣು, ಆಂಟಿ ಬಾಳೆಹಣ್ಣು ತಿಂತಾ ಇದ್ದಾರೆ. ಧರಣೀಶ್ವರು ಕೆಲಸ ಏನೋ ಮಾಡ್ತಾ ಇದ್ದಾರೆ. ಆಂಟಿ ಸುಮ್ಮನೆ ಮಾಡ್ತಾ ಇದ್ದೀನಿ ವಿಡಿಯೋ. ಯೂಟ್ಯೂಬ್ಗೆ ಹಾಕಕ್ಕೆ ಅಲ್ವೇನ್ರಿ? ವೆಲ್ಡಿಂಗು, ಆಟೋ, ಇನ್ನು ಆಲ್ರೌಂಡರು. ಯಾವ ಬಿಸ್ನೆಸ್ ಮಾಡಿದ್ರೆ ಏನು ಲಾಸ್ಟ್ ಏನಿಲ್ಲ. ಮಾಡಿ ಯಾಕೆ ಹೋಯ್ತಾ? ಕರೆಂಟ್ ಹೋಯ್ತಾ? ಕರೆಂಟ್ ಐತ್ರಿ ಇಲ್ಲಿ. ಕರೆಂಟ್ ಹೋಯ್ತು? ಇಲ್ಲ, ಐತೆ ನಿಜ ಐತೆ. ಕರೆಂಟ್ ಇದೆ ನೋಡಿ, ಚೆಕ್ ಮಾಡಿ. ನೋಡಿ ಪಾಪ ಆಂಟಿ ಮೇಲೆ ಹೇಳ್ತೀರಲ್ರಿ. ಈಗ ಮನೆ ದೂರ ಐತಾ, ಹಂಗೆಲ್ಲ ಹೇಳ್ಬಾರ್ದು. ಮನೆ ದೂರ ಐತಾ ಹಂಗೆಲ್ಲ ಹೇಳ್ಬಾರ್ದು ಕಣ್ರಿ. ಮತ್ತೆ ನಿಮ್ಮ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಕರೆಕ್ಟ್. ಇವ್ರ ಮನೆ ಇಲ್ಲಿ ಟೆಂಪಲ್ಲು, ಇದೊಂದು ಮನೆ. ನಮ್ಮ ಅಣ್ಣವ್ರ ಮನೆ ಆಲ್ಟ್ರೇಷನ್, ನಮ್ಮ ಮನೆ ಅಲ್ಲಿ. ಮಾತಿಗೆ ತಪ್ಪಾರ್ದು ಕಣ್ರಿ. ಪ್ರೂಫಿಗೆ ಮತ್ತೆ ಏನಾರು ಆಮೇಲೆ 2 ಅವರ್ ಆದ್ಮೇಲೆ ಏನಾರು ಬೇರೆ ಮಾತಾಡಿದ್ರೆ, ಹಿಂಗ್ ಮಾತಾಡಿಲ್ವಾ, ನಾನು ಸತ್ಯವನ್ನು ಹೇಳಿದಂತ ತೋರಿಸ್ಬೇಕು. ಕರೆಂಟು ಹೋಯ್ತು. ನನಗೇನು ಗೊತ್ತಾ ಚಾರ್ಜರ್ ಬಲ್ಪ್ ಅಂತ. ಅದು ಫಸ್ಟ್ ಸ್ವಿಚ್ ಆನ್ ಮಾಡೋದ, ಅದು ಬಲ್ಪ್ ಆನ್ ಆಯಿತು. ಕರೆಂಟ್ ಐತೆ ಅಂತ ನೋಡಿದ್ರೆ ಅದು ಮೀಟ್ರ್ ಬೋರ್ಡ್ ಕರೆಂಟೇ ಇಲ್ಲ. ಸೊ ಗಾಯ್ಸ್, ಕರೆಂಟ್ ಇಲ್ಲ ಪಾಪ. ಇವ್ರದ್ದು ಕೆಲಸ ಪೆಂಡಿಂಗ್ ಆಗ್ಬಿಟ್ಟಿದೆ.
ಸ್ವಲ್ಪ ಯಾವಾಗ ಬರುತ್ತೋ ಅಲ್ಲಿ ಗಂಟ ಪೋಸ್ಟ್ಪೋನೆ ಅಲ್ವೇನ್ರಿ? ಮತ್ತೆ ಏನು ಅನಿಸ್ತಾ ಇದೆ? ಬೇಜಾರು ಅನಿಸ್ತದೆ. ಅಲ್ಲ, ಜಾತ್ರೆ ಬಗ್ಗೆ ಇನ್ನು ಜಾತ್ರೆ ಹೋಗೇ ಇಲ್ವಲ್ರಿ? ಜಾತ್ರೆ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಸಂಜೆ ನಾವು ಜಾತ್ರೆ ಹೋಗ್ತೀನಿ, ಜಾತ್ರೆ ತೋರಿಸ್ತೀನಿ ಬನ್ನಿ. ನಮ್ಮ ಅರಸೀಕೆರೆ ಜಾತ್ರೆ ಮಾಲೇಕಲ್ ತಿರುಪತಿ ಅಂತ, ಅಂದರೆ ಚಿಕ್ಕ ತಿರುಪತಿ, ಸೆಕೆಂಡ್ ತಿರುಪತಿ. ದೊಡ್ಡ ತಿರುಪತಿ ಬಂದು ಆಂಧ್ರದಲ್ಲಿರೋದು. ಆಂಟಿ ಕಾಳು ಆರಿಸಿದ್ದು ಕ್ಲೀನ್ ಮಾಡಿದಪ್ಪ ಆಂಟಿ. ನೋಡಿ, ಧರಣಿಯವರ ಅವ್ರದ್ದು ನಮ್ಮ ಊರು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬ್ಯಾಕ್ ಸೈಡಲ್ಲಿ ಒಂದು ಕೆರೆ ಬಿಟ್ಟು ಸ್ವಲ್ಪ ಹಿಂದಕ್ಕೆ, ಅಂದರೆ ಏರಿಯಿಂದ ಇಲ್ಲೊಂದು ಹೆಚ್ಚು ಕಮ್ಮಿ ಎಷ್ಟು ರೀ, 2 ಎಕರೆನ ಇದು. 2 ಎಕರೆಯಲ್ಲಿ ಫುಲ್ಲು ಹೆಸರುಗಳು ಹಾಕಿದ್ದಾರೆ. ಇಲ್ಲೇ ಇದ್ದಾರೆ ನೋಡಿ ಪಾಪ ಇವರು ಇಷ್ಟು ಬಿಡಿಸಿಲ್ಲ. ನಾವು ಈಗ ತಾನೇ ಎಂಟ್ರಿ ಕೊಟ್ಟಿದ್ದೆ, ಚೀಲ ತುಂಬಿದ್ದಾರೆ. ಧರಣಿಯವ್ರ ಮದರು ಮತ್ತು ಅವ್ರ ತಾತ ಬಿಡಿಸ್ತಾಯಿದ್ರು. ಇಲ್ಲೇ ಇದ್ದಾರೆ ನೋಡಿ, ಬಿಡಿಸ್ತಾ ಇದ್ದಾರೆ. ನಾವೀಗ ತೊಗೊಂಡೋಗಿ ಸೀದಾ ಮನೆ ಹತ್ರ ಹೋಗಿ ಹಾಕ್ಬೇಕು. ಸೊ ಅದಕ್ಕೆ ಇಲ್ಲೊಂದು ಚೀಲದಲ್ಲಿ ತುಂಬಿದ್ದಾರೆ. ಇದೇ ಹೆಸರು ಕಾಡು ನೋಡಿ, ಫೈನ್ ಹೆಸರು ಕಾಡು ನೋಡಿ. ಬೆಂಗಳೂರಲ್ಲಿ ನಾವು ಎಷ್ಟು ಕಾಸು ಕೊಟ್ಟು ತಿನ್ನಬೇಕು. ಜಮೀನಿದ್ರೆ ಗಾಯ್ಸ್ ಏನು ಬೇಕಾದ್ರೂ ಬೆಳಿಬೋದು, ಬೋರ್ ಇದ್ರೆ. ಹಂಗೆ ಕೆಲಸನೂ ಹಂಗೆ ಇರುತ್ತೆ. ಓ ಮಹೇಂದ್ರ ಬಾಹುಬಲಿ, ನಡೀರಿ. ತೂಕ ಆಯ್ತಾ? ಬರ್ತೀನಿ. ಹಸುಗಳು ಇಲ್ಲೇ ಮೇಯ್ತಾ ಇದ್ದಾವೆ. ಗೌಡ್ರು ಇಲ್ಲೇ ಇದ್ದಾರೆ. ಊಟ ಗೌಡ್ರೆ? ಊಟ ಆಯ್ತಾ? ಮತ್ತೆ ಅಜ್ಜಿ ಅಲ್ಲಿ ತಿಮ್ಮಜ್ಜಿ ಅಲ್ಲಿದ್ದಾರಾ? ಓ ಸರಿ. ಓಕೆ ಲೆಟ್ಸ್ ಗೋ. ಮನೆ ಹತ್ರ ಹೋಗೋಣ. ತೊಗೊಂಡು ಅವ್ರು ಗಾಡಿ ಓಡಿಸ್ತಾರೆ, ನಾನು ಹಿಂದೆ ಹಿಡ್ಕೊಂಡು ಕೂತ್ಕೋತೀನಿ.